ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನಾ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ, ಕನ್ನಡದ ಕೌಟುಂಬಿಕ ವಾಹಿನಿ. ಜನಮನ ಟಿವಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾವು ಅಪರೂಪದ ಒಬ್ಬ ಮಹಿಳೆಯನ್ನ ಇವತ್ತು ಭೇಟಿ ಮಾಡಲಿಕ್ಕೆ ಬಂದಿದ್ದೇವೆ. ಇವರು ಪೀಲೆಟ್ಟಿ ಅನ್ಸೂಯಮ್ಮ ಅಂತ ದಟ್ಕಳಿನಲ್ಲಿದ್ದಾರೆ. ಇವರು ಒಬ್ಬ ಮಹಿಳೆಯಾಗಿ ಈ ವಯಸ್ಸಿನಲ್ಲಿಯೂ ಕೂಡ ಒಂದು ರೀತಿಯಾದ ಯೌವನದ ಒಂದು ಉತ್ಸಾಹವನ್ನು ಹೊಂದಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಮಹಿಳೆ ಸಾಹಿತಿಯಾಗಿ, ಒಬ್ಬ ರಾಜಕಾರಣಿಯಾಗಿ ಕೂಡ ಗುರುತಿಸ್ಕೊಂಡಿದ್ದಾರೆ. ಯಾಕೆಂದರೆ ಮಹಿಳೆ ತನ್ನ ಎಲ್ಲ ಕ್ಷೇತ್ರಗಳನ್ನು ಈಗಾಗಲೇ ದಾಟಿ ಬಂದಿದ್ದಾರೆ. ಇವತ್ತಿಗೂ ಕೂಡ ಉತ್ಸಾಹದ ಚಿಲುಮೆ ಅಂತ ಇವತ್ತಿಗೂ ಕೂಡ ಇದ್ದಾರೆ. ಅವರ ಭೇಟಿ ಮಾಡಿಗೆ ಬಹಳ ಸಂತೋಷ ಆಗ್ತಾ ಇದೆ. ಅಮ್ಮ ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಅನ್ಸೂಯ ಅಂತ. ನಾನು ಹುಟ್ಟಿದ್ದು ಆಂಧ್ರದಲ್ಲಿ. ನಾನು ಪದ್ಮಾವತಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ನಮ್ಮ ತಂದೆ ಪ್ರತಿಷ್ಠಿತ ಕೃಷ್ಣಪ್ಪ, ನಮ್ಮ ತಾಯಿ ಗೌರಮ್ಮ, ನಮ್ಮ ಅಣ್ಣ ತಮ್ಮಂದರು 7 ಜನ, ನಾನು 4ನೇ ಅವರು. ನಾವು ವಿವಾಹ ಮಾಡಿಕೊಂಡು ಕರ್ನಾಟಕಕ್ಕೆ ಬಂದಿದ್ದೆ. ಇವಾಗ ಮೈಸೂರಿನಲ್ಲಿದ್ದೀನಿ. ನಾನು ಇವಾಗಲೂ ಏನೋ ಒಂದು ಮಾಡಬೇಕು ಅಂತ ಒಂದು ಅಭಿಲಾಷ ಇತ್ತು. ಅದಕ್ಕೆ ನನಗೂ ಸ್ಫೂರ್ತಿ ಕೊಟ್ಟಿದ್ದಾರೆ ಪ್ರಭಾಶಾಸ್ತ್ರಿಯವರು, ವಾಣಿ ಸುಬ್ಬಯ್ಯನವರು. ನಮಗೂ ಬಹಳ ಪ್ರೋತ್ಸಾಹ ಕೊಟ್ಟು ಅವರಿಗೂ ಇವಾಗಲೂ ನಾನು ಇಂಟರ್ನ್ಯಾಷನಲ್ಗೆ ಸೆಲೆಕ್ಟ್ ಮಾಡೋದು ಅವರು ಸಹಾಯ ಮಾಡಿದರು. ಅವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿ ಇರುತ್ತೇನೆ. ಈಗ ಮೇಡಮ್, ನೀವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ತೆಲುಗು ಇದರಲ್ಲಿ, ನೀವು ಆಂಧ್ರದಲ್ಲಿ ತೆಲುಗು ಹುಟ್ಟಿ ಬೆಳೆದ್ರಿ. ನಿಮಗೆ ಬರೀಬೇಕು ಅನ್ನೋದು ಯಾವಾಗ ನಿಮ್ಗೊಂದು ಆಸಕ್ತಿ ಬಂತು? ನನಗೆ 8ನೇ ಕ್ಲಾಸ್ಗೆ ಬಂದಿದ್ದು. ನೋಡಿ, ಅವಾಗಲೇ ಬಂತು, ಪ್ರೌಢಾವಸ್ಥೆಯಲ್ಲೇ 8ನೇ ಕ್ಲಾಸ್ನಲ್ಲೇ ಬಂದಿದ್ದು. ಅದು ಆವಾಗ ನನಗೆ ಚಿಕ್ಕ ಪ್ರೋಗ್ರಾಮ್ ಕೊಟ್ಟಿದ್ದರು. ಅದು ನನಗೆಲ್ಲ 10ನೇ ಕ್ಲಾಸ್ ಅವ್ರಿಗೆ ಬಂದಿಲ್ಲ. ಅವರು ನನಗೆ ಕೊಟ್ಟರು. ಆವಾಗ ನಾನು ಅದನ್ನು ಬರೆದೆ. ಆವಾಗ ನಮ್ಮ ಮೇಷ್ಟ್ರು ನನ್ನನ್ನು ಪ್ರೋತ್ಸಾಹ ಕೊಟ್ಟು ಅದಕ್ಕೆ ಮಾನವಯಂತ್ರ ಅಂತ ಒಂದು ಪುಸ್ತಕ ಕೊಟ್ಟರು. ಆವಾಗದಿಂದಲೂ ಆ ಮೇಷ್ಟ್ರು ಆಶೀರ್ವಾದದಿಂದ ನನಗೆ ಇವತ್ತಿಗೂ ಒಂದು ಪ್ರೋತ್ಸಾಹ, ಏನೋ ಒಂದು ಬರೆಯಬೇಕು, ಏನೋ ಒಂದು ಹೇಳಬೇಕು, ಏನೋ ಒಂದು ಹೊರಗು ನಮ್ಮ ಸಮಾಜಕ್ಕೆ ಎಷ್ಟೋ ರೀತಿ ಉಪಯೋಗ ಪಡೆದಿದ್ದೀನಿ. ಇವಾಗಲೂ ಪಡಬೇಕು ಅಂತ ನನಗೂ ಉತ್ಸಾಹ ಇದೆ. ಅದು ದೇವರನಿಂದ ನನಗೂ ಬಂದಿರೋದು ಒಂದು ಚಿಕ್ಕ ಕವನಕ್ಕೆ. ಈಗ ನಿಮಗೆ ಏನೇನು ಬರ್ತಿದೆ? ಕವನಗಳು ಬರೆದಿದ್ದೀರಾ, ಕತೆ ಬರೆದಿದ್ದೀರಾ. ಈಗ ಅದು ಯಾವ್ದಾದ್ರು ಪುಸ್ತಕದ ರೂಪದಲ್ಲಿ ಬಂದಿದೆಯಾ, ಇಲ್ಲ ಹಾಗೆ ಏನು ಹಸ್ತಪ್ರತಿಲೇ ಇದೆಯಾ? ಪುಸ್ತಕ ಬಂದಿದೆಯಾ ಏನಾದರೂ? ಪುಸ್ತಕ, ಕವನ, ರೇಡಿಯೋಗೆ ಎಲ್ಲ, ಆಂಧ್ರ ಪತ್ರಿಕಾ, ಆಂಧ್ರಪ್ರಭ ಎಲ್ಲಕ್ಕೂ ನಾನು ಮುಂಚೆ ಕೊಡ್ತಾಯಿದ್ದೆ. ಅವೆಲ್ಲ ಪ್ರಕಟವಾಗಿದೆ. ನಮಗೂ ಒಂದು ಗುರುವರು ಲಭ್ಯರಾಗಿದ್ದಾರೆ. ಅವರ ಹೆಸರು ಮೇಘಶ್ಯಾಮ್ ಅಂತ. ಅವರಿನಿಂದ ಹೇಗೆ ಬರೆಯಬೇಕು, ಹೇಗೆ ಬರೆಯಿದರೆ ಅದು ಎದುರವರಿಗೆ ಉಪಯೋಗ ಅರ್ಥ ಆಗುತ್ತೆ ಅಂತ ಹೇಳಿಕೊಟ್ರು. ಈಗ ನೀವು ಬರ್ತಿರೋದೆಲ್ಲ ಪುಸ್ತಕದ ರೂಪಕ್ಕೆ ಬರಬೇಕು. ಇನ್ನೂ ಎಷ್ಟೋ ಪುಸ್ತಕದಲ್ಲಿ ಬಂದಿಲ್ಲ ಇನ್ನು. ಈಗ ನೀವು ಒಂದು ಹಂತದಲ್ಲಿ ಬರವಣಿಗೆಯನ್ನು ನೀವು ರೂಪಿಸ್ಕೊಂಡ್ರಿ. ಅದೇ ಥರ ಈಗ ನೀವು ರಾಜಕೀಯ ಕ್ಷೇತ್ರಕ್ಕೂ ಕೂಡ ಪಾದಾರ್ಪಣೆ ಮಾಡಿದ್ದೀರಾ. ಅಂದರೆ ನಿಮ್ಮ ಒಂದು ಲೈಫಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ನಿಮ್ಮ ಸೇವೆಯನ್ನು ಸಲ್ಲಿಸಿದ್ದೀರಾ? ನಾವು ಎಲ್ಲ ಕ್ಷೇತ್ರದಲ್ಲಿ ನನ್ನ
ನಾನು ಎಲ್ಲ ಕ್ಷೇತ್ರದಲ್ಲಿ ಮುಂದುವರಿಯುತ್ತೇನೆ. ಅಂದರೆ ನೀವೀಗ ರಾಜಕೀಯಕ್ಕೆ ಪ್ರವೇಶ ಮಾಡಿ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರಿ, ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೀರಾ. ಮತ್ತು ಅದಲ್ಲದೆ ನೀವು ನಿಮ್ಮದೇ ಆದಂಥ ಒಂದು ಕಸ್ತೂರಿಬಾ ಮಹಿಳಾ ಸಮಾಜವನ್ನು ಸ್ಥಾಪನೆ ಮಾಡಿದ್ರಿ, ಅದರ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದೀರಾ. ಅಂದರೆ ಮಹಿಳೆಯರಿಗೋಸ್ಕರ ನೀವು ಒಂದು ನಿಟ್ಟಿಂಗ್ ಇರ್ಬೋದು, ಒಂದು ಹೊಲಿಗೆ ಇರ್ಬೋದು, ಪ್ರತಿಯೊಂದನ್ನು ಮಹಿಳೆಯರಿಗೋಸ್ಕರ ನೀವು ಮಾಡಿಕೊಂಡೇ ಬಂದಿದ್ದೀರಾ. ಈಗ ನಿಮಗೆ ಏನು ಅನಿಸುತ್ತೆ, ಈಗ ನೀವು ಈಗ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆಯಾ, ಅಥವಾ ಇವಾಗಲೂ ಏನಾದ್ರು ಒಂದು ಮಹಿಳೆಯರಿಗೆ ಮಾಡಬೇಕು ಅಂತ ಒಂದು ಆಸೆ ಆಗ್ತಾ ಇದೆಯಾ? ಇವಾಗ ಮಹಿಳೆಯರಿಗೆ ನಾನು ಏನಾದರೂ ಒಂದು ಮಾಡಬೇಕು ಅಂತ ಶಕ್ತಿ ನನಗೂ ಇವಾಗ ಕಮ್ಮಿ ಆಗಿದೆ. ಆದರೆ ನಾನು ಮಹಿಳೆಯರಿಗೆ ಎಷ್ಟೋ ಬೇಕಾದಷ್ಟು ಮಾಡಿದ್ದೀನಿ. ಅದೇ ಒಂದು ನನಗೂ ಸ್ಫೂರ್ತಿ. ಇವಾಗ ಕೆಲವರಿಗೆ ನಿಮ್ಮಂಥವರಿಗೆ ಹೇಳಬೇಕಾದರೆ ಏನೆಂದರೆ, ಮಹಿಳೆ ಎಂದೋ ಎಷ್ಟೋ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಅವರು ಮುಂದಕ್ಕೆ ಬರಬೇಕು. ಎಷ್ಟೋ ಮುಂದಕ್ಕೆ ಬಂದಿದ್ದಾರೆ, ಅವರಿಗೆ ಇನ್ನೂ ಪ್ರೋತ್ಸಾಹ ಕೊಡಬೇಕು ಅಂತ ನನ್ನ ಆಸೆ. ಅದಕ್ಕೋಸ್ಕರ ನಾನು ಇವಾಗಲೂ ಏನೋ ಒಂದು ಬರೆಯಬೇಕು, ಒಂದು ಫೋನ್ನಲ್ಲಿ ಎಲ್ಲರಿಗೂ ಕಲಿಸ್ತಾ ಇದ್ದೀನಿ. ಏನೋ ಒಂದು ವಿಷಯದಲ್ಲಿ ಎಷ್ಟೋ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟು ನನ್ನ ಮಗಳು ನನಗೂ ಸಹಾಯ ಮಾಡ್ತಾ ಇದ್ದಾರೆ. ನಮ್ಮ ಅಳಿಯಂದರು ನಮಗೂ ಪೂರ್ತಿ ಸಹಕಾರ ಕೊಟ್ಟಿದ್ದಾರೆ. ನನ್ನ ಪೂರ್ತಿ ಆಶೀರ್ವಾದ. ನನ್ನ ಸ್ನೇಹಿತರು ಎಷ್ಟೋ ಜನ ನನಗೂ ಪ್ರೋತ್ಸಾಹ ಕೊಟ್ಟಿದ್ದವರಲ್ಲಿ ಯಶೋಧ ಅಂತ ನಮ್ಮ ಅವರು ನಮ್ಮ ಮಗಳಾಗಿ ಇದ್ದಾರೆ. ಅವರಿಗೂ ನನ್ನ ಆಶೀರ್ವಾದ ತರಿಸ್ತಾ ಇದ್ದೀನಮ್ಮ. ನಿಮ್ಮ ಮಗಳು ಅಮರ ಭವಾನಿ ಬಹಳ ಒಂದು ಆಕ್ಟಿವ್ ಆಗಿ ನಿಮ್ಮ ಹತ್ರನೇ ಅವರು ಕೂಡ ಬಹಳ ಒಂದು ಉತ್ಸಾಹದಿಂದ ಎಲ್ಲ ಕೆಲಸನೂ ಮಾಡ್ತಾರೆ. ನಿಮ್ಮ ಜೊತೆಗೆ ಒಂದು ಬಲಗೈಯಾಗಿ ನಿಮ್ಮ ಜೊತೆಗಿದ್ದಾರೆ. ಬಹಳ ಖುಷಿ ಆಗ್ತದೆ ಮೇಡಮ್ನ ನೋಡಿದಾಗ. ಮಗ ಸೊಸೆ ನಮ್ಮ ಮನೆಯಲ್ಲಿ ನಮ್ಮ ಸೊಸೆ, ನಮ್ಮ ಮಗ, ನಮ್ಮ ಮೊಮ್ಮಗಳು, ನಮ್ಮ ಮಗ ಅವರು ನನಗೆ ಎಲ್ಲದರಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಿಮ್ಮ ಮಗ ವಿ ಪ್ರಸಾದ್, ಸೊಸೆ ತೇಜಸ್ವಿನಿ, ಮೊಮ್ಮಕ್ಕಳು ಸೂರ್ಯಪ್ರಕಾಶ್, ವೈಷ್ಣವಿ, ನಿಮಗೆ ಎಲ್ಲರೂ ಕೂಡ ಬಹಳ ಖುಷಿಯಾಗಿ ನಿಮ್ಮ ಜೊತೆಗೆ ಸಪೋರ್ಟ್ ಮಾಡಿಕೊಂಡು ನಿಂತಿದ್ದಾರೆ. ಇವತ್ತು ನೀವು ಏನೇ ಒಂದು ಸಾಧನೆ ಮಾಡಿದ್ದೀರಾ, ಅದರ ಮೆಟ್ಲುಗಳನ್ನ ಏರಿದ್ದೀರಾ ಅಂದರೆ ಇವರೆಲ್ಲರ ಒಂದು ಸಹಕಾರ ಕೂಡ ಅದಕ್ಕೆ ನಿಮಗೆ ಜೊತೆಯಾಗಿದೆ. ಅದಕ್ಕೆ ನೀವು ಅವ್ರಿಗೆಲ್ರಿಗೂ ನಾವು ಎಷ್ಟೇ ಒಂದು ಹ್ಯಾಟ್ಸ್ ಆಫ್ ಇಡೋದು ಅದು ಕಡಿಮೆ ಅನಿಸುತ್ತೆ. ಯಾಕೆಂದ್ರೆ ಇವತ್ತು ನೀವು ಇಷ್ಟೊಂದು ಖುಷಿಯಾಗಿರೋದಕ್ಕೆ ಅವರೆಲ್ಲರೂ ಕೂಡ ನಿಮ್ಮ ಜೊತೆಗಿರೋದೇ ಒಂದು ಖುಷಿಯಾಗಿರೋದಕ್ಕೆ ಕಾರಣ. ಒಂದು ಹೇಳಬೇಕು ಅಂತ, ನಮ್ಮ ಮಗಳಿಗೆ ಒಬ್ಬ ಮಗಳು, ಅವರು ಡಾಕ್ಟರಾಗಿ, ಅವರ ಗಂಡನು ಡಾಕ್ಟರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅಚ್ಚುಮೆಚ್ಚಿನ ಮಗಳು ನನಗೆ. ಅವರಿಗೆ ಮೊದಲಿನಿಂದ ನಾನು ಅಂದರೆ ಬಹಳ ಪ್ರೀತಿ ವಿಶ್ವಾಸ ಅವರಿಗೆ ನನ್ನ ಮೇಲೆ ಇದೆ ಅಂತ ನನಗೆ ಅಭಿಪ್ರಾಯ. ಆಮೇಲೆ ಸಮಾಜ ಎಲ್ಲರೂ ನನಗೆ ಇವಾಗಲೂ 30 ವರ್ಷದಿಂದ, ಒಂದು 50 ವರ್ಷದಿಂದಲೂ ನನಗೂ ಎಷ್ಟು ಕಾರ್ಯಕ್ರಮಗಳಿದ್ದರೂ ಎಲ್ಲರೂ ನನಗೂ ಸಹಾಯ ಮಾಡಿದ್ದಾರೆ. ಮಾಡೋಕ್ಕೂ ನನಗೆ ಅವಕಾಶ ಕೊಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ನಾನು ಮಹಿಳೆಯರಿಗೆ ಸಹಾಯ ಮಾಡಿದ್ದೀನಿ. ವೈಯಕ್ತಿಕವಾಗಿ ಅವರಿಗೆ ಸಹಾಯ ಮಾಡಿದ್ದೀನಿ. ಅದು ಒಂದು ತೃಪ್ತಿ ನನಗೆ ಇವಾಗಲೂ ಇದೆ. ಅದಕ್ಕೋಸ್ಕರ ಆ ತೃಪ್ತಿಯಿಂದಲೇ ಎಲ್ಲರೂ ಅದನ್ನು ಕಲ್ತ್ಕೋಬೇಕು, ಎಲ್ಲರಿಗೂ ಸಹಾಯ ಮಾಡಬೇಕು
ನಮಗೆ ಇರೋದಷ್ಟರಲ್ಲಿ ಎಲ್ಲರಿಗೂ ಸಹಾಯ ಮಾಡಿ ಆ ಗುಣ ಬೆಳೆಸ್ಕೊಂಡು ಬೇಕು ಅಂತ ನಮ್ಮ ಮಕ್ಕಳಿಗೆ ನಾವು ಹೇಳಬೇಕು. ಇದು ನನ್ನ ಅಭಿಪ್ರಾಯ. ಈಗ ನಿಮ್ಮ ಮೊಮ್ಮಕ್ಕಳ ಹೆಸರೇನು? ಇಬ್ಬರಮ್ಮ, ಇಬ್ಬರು. ಅವ್ರ ಹೆಸರು ಹೇಳಿ, ನಿಮ್ಮ ಮೊಮ್ಮಕ್ಕಳ ಹೆಸರು? ಅವರು ಒಬ್ಬರು ಇಂಜಿನಿಯರ್ ಮಾಡ್ತಾ ಇದ್ದಾರೆ, ಒಬ್ಬರು BSc ಮಾಡ್ತಾ ಇದ್ದಾರಮ್ಮ. ಅವರ ಹೆಸರುಗಳೇನ ನೆನಪಿದೆಯಾ? ಅವರು ವೈಷ್ಣವಿ, ಮೋನಿಕಾ, ಸೂರ್ಯಪ್ರಕಾಶ್. ಮೋನಿಕಾ ಡಾಕ್ಟರ್, ಗೈನಕಾಲಜಿಸ್ಟು, ಗೋಲ್ಡ್ ಮೆಡಲಿಸ್ಟು. ಅವರು ಮೊಮ್ಮಗಳ? ಮಗಳ ಮಗಳು. ಅವರ ಹಸ್ಬೆಂಡು ಡಾಕ್ಟ್ರು ಹರೀಶ್ ಅಂತ. ಅವರು ಕುಪ್ಪಂನಲ್ಲಿ, ಆಂಧ್ರದಲ್ಲಿ ಇದ್ದಾರೆ, ಹಾಸ್ಪಿಟಲ್ನಲ್ಲಿ. ಈಗ ನೀವೊಂದು ಹಾಸ್ಟೆಲ್ ಮಾಡಿದ್ದೀರಾ ಅಂತೇನೋ ಕೇಳ್ಪಟ್ಟೆ. ನೀವು ಮೊದಲಿದ್ದಾಗ ಒಂದು ಹಿಂದುಳಿದ ವರ್ಗಗಳಿಗೆ ಒಂದು ಹಾಸ್ಟೆಲ್ ಎಲ್ಲ ರೆಡಿ ಮಾಡಿಕೊಟ್ರೆ, ನಮ್ಮ KH ಮುನಿಯಪ್ಪ ಅವರ ಒಂದು ಕೇಂದ್ರ ಸರ್ಕಾರದಲ್ಲಿದ್ದಾಗ, ನಮ್ಮ ಕೇಂದ್ರ ಮಂತ್ರಿಗಳಾಗಿ KH ಮುನಿಯಪ್ಪನವ್ರು ಇದ್ದಾಗ ನೀವು ಅವರ ಜೊತೆ ಸೇರಿಕೊಂಡು KH ಮುನಿಯಪ್ಪ ಅವರು ಚಿಂತಾಮಣಿ ತಾಲೂಕು ವೆಂಕಟಸುಬ್ಬರೆಡ್ಡಿ ಅವರ ನೇತೃತ್ವದಲ್ಲಿ ನಾನು 30 ವರ್ಷ ರಾಜಕೀಯ ಮಾಡಿದ್ದೀನಿ. ನಾನು ಯಾವಾಗಲೂ ಒಂದು ಬಿಡಿ ಕಾಸು ನಾನು ಆಶಿಸಿಲ್ಲ. ನಾನು ಸೇವೆ ಮಾಡಿದ್ದೀನಿ. ಸೇವೆಗೆ ಪ್ರಕೃತಿಗೆ ಒಂದು ಇದು ಕೊಟ್ಟಿದ್ದೀನಿ, ಪ್ರಾಮುಖ್ಯತೆ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಅವರಿಗೆ ಚಿರಋಣಿಯಾಗಿ ಇರ್ತೀನಿ ಅಂತ ಹೇಳ್ತಾ ಇದ್ದೀನಮ್ಮ. ಇವಾಗಲೂ ಅವರು ಅವ್ರ ಪೊಸಿಷನಲ್ಲೇ ಇದ್ದಾರೆ. ನಾನು 30 ವರ್ಷ ಮಾಡಿ ನಾನು ಮಾಡಿರೋ ಗ್ರಾಮಕ್ಕೆ ಎಷ್ಟು ಏನು ಬಂದರೂ ಅದನ್ನು ಗ್ರಾಮಕ್ಕೆ ತರಿಸಿ ಗ್ರಾಮಕ್ಕೆ ಕೊಟ್ಟಿದ್ದೀನಿ. ಮಹಿಳಾ ಸಮಾಜದಿಂದ ಎಷ್ಟೋ ಚಟುವಟಿಕೆಗಳು ಮಾಡಿದ್ದೀನಿ. ಮಹಿಳೆಯರಿಗೆ ಎಷ್ಟೋ ಅವರ ಉಪಯೋಗ ಬರಬೇಕು ಅಂದರೆ ಅವರಿಗೆ ಏನೇನು ಮಾಡಬೇಕು ಅಂತ ಅವಶ್ಯಕತೆ ಕೊಟ್ಟಿದ್ದೀನಿ. ಆಮೇಲೆ ನಾನು ಯೋಗ ಹೆಂಗಸರಿಗೆ ಗಂಡಸರಿಗೆ ಕೂಡ ತರಬೇತಿ ಕೊಟ್ಟಿದ್ದೀನಿ. ಎಷ್ಟೋ ಇದು ಮಾಡಿದ್ದೀನಿ, ಇದು ಮಾಡಿಲ್ಲ ಅಂತ ಏನೂ ಇಲ್ಲ. ಏನು ನನಗೂ ಕೈಗೆ ಕೆಲಸ ಬಂದರೆ ಅದನ್ನು ನಾನು ಮಾಡಿಕೊಟ್ಟಿದ್ದೀನಿ. ಎಲ್ಲ ಕಾರ್ಯಕ್ರಮದಲ್ಲಿ ನನಗೆ ಭಗವಂತನು ನನಗೂ ಯಶಸ್ವಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅದು ಆ ಭಗವಂತನಿಗೆ ನಾನು ಯಾವಾಗಲೂ ಒಂದು ಭಕ್ತಿಯಾಗಿ ಇದ್ದೀನಿ. ದೈವಭಕ್ತಿ ಅಂದರೆ ಇಂದಿರಾ ಗಾಂಧಿ ಅಂದರೆ ನನಗೆ ಬಹಳ ಸ್ಫೂರ್ತಿ. ಅವರಿನಿಂದಲೇ ನಾನು ಎಲ್ಲ ಕಾರ್ಯಕ್ರಮಗಳು ಮಾಡಿದ್ದೀನಿ. ಆಮೇಲೆ ಈಗ ನೀವು ಆಗಿನ ಕಾಲದಲ್ಲಿ ನಿಮಗೆ ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟವ್ರು ಯಾರು? ನಿಮ್ಮ ತಂದೆ ತಾಯಿನ, ಅಥವಾ ನಿಮ್ಮ ಮದುವೆ ಆದ್ಮೇಲೆ ಇವೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರ? ನಮ್ಮ ತಂದೆ ತಾಯಿ ಮೊದಲಿನಿಂದಲೂ ನಾವು 3 ಜನ ಹೆಣ್ಣುಮಕ್ಕಳು, 4 ಜನ ಗಂಡು ಮಕ್ಕಳು. ಆಮೇಲೆ 3 ಜನ ಹೆಣ್ಣುಮಕ್ಕಳಿಗೆ ಒಂದು ಶಿಕ್ಷಣ ಬರಬೇಕು ಅಂತ ಒಂದು ಆಚಾರ್ಯನ ಮನೆಯಲ್ಲಿ ಇಟ್ಬಿಟ್ಟು ಅವರಿನಿಂದ ನಾವು ರಾಮಾಯಣ, ಮಹಾಭಾರತ, ಭಾಗವತ ಅಂತ ದೊಡ್ಡ ಗ್ರಂಥಗಳಲ್ಲಿ ಆಧ್ಯಾತ್ಮಿಕವಾಗಿ ನಮ್ಮನ್ನು ಚಿಕ್ಕದಿಂದಲೇ ಬೆಳೆಸಿದ್ದರು. ಆದ್ದರಿಂದ ನಾವು ಚಿಕ್ಕದಿಂದಲೂ ಆಧ್ಯಾತ್ಮಿಕವಾಗಿ ನಾವು ನಮ್ಮ ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳೋಕ್ಕೂ ಹೆಮ್ಮೆ ಪಡ್ತಿದ್ದೀವಿ. ನೀವು ಬಹಳಷ್ಟು ಊರುಗಳನ್ನ ಪ್ರವಾಸ ಮಾಡಿದ್ದೀರಾ ಈಗಾಗಲೇ. ಈಗ ಅದೇ ಥರ ವಿದೇಶಕ್ಕೂ ಹೋಗಿ ಬಂದಿದ್ದೀರಾ? ಯಾವ ವಿದೇಶ, ಬೇರೆ ಫಾರಿನ್ಗೆಲ್ಲ ಹೋಗಿ ಬಂದಿದ್ದೀರಾ? ಎಲ್ಲಿ ಹೋಗಿ ಬಂದಿದ್ದೀರಾ? ಇಲ್ಲ, ನಾನು ಕಾಸಿವರೆಗೆ ಹೋಗಿದ್ದೀನಿ. ಈ ಕಡೆ
ಕರ್ನಾಟಕ ಎಲ್ಲ ನೋಡಿದ್ದೀನಿ. ನಾನು ಒಬ್ಬಳೇ ಅಲ್ಲ, ಒಂದೊಂದು ಸಲ 50 ಜನ ಮಹಿಳೆಯನ್ನೇ ಕರ್ಕೊಂಡೋಗಿ ಅವರ ಪ್ರವಾಸ ತೋರಿಸ್ತಾ ಇದ್ದೀನಿ. ಅದಕ್ಕೂ ನಮ್ಮ ಮಹಿಳಾ ಸಮಾಜದಿಂದ ಮಹಿಳೆಯರು ಸಂಪೂರ್ಣ ಸಹಕಾರ ಕೊಟ್ಟು ನಮಗೂ ಮುಂದೆ ಹೋಗಲು ಸಹಾಯ ಮಾಡಿದ್ದಾರೆ. ಅವರಿಗೂ ಇವಾಗಲೂ ನಾನು ಚಿರಋಣಿ. ಇಲ್ಲ, ನೀವು ಒಂದು ರೀತಿ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀರಾ, ಮಹಿಳಾ ಪರ ಧೋರಣೆಯನ್ನು ಇಟ್ಕೊಂಡಿದ್ದೀರಾ. ಭಾಳ ಖುಷಿ ಆಯಿತು ನನಗೆ ನಿಮ್ಮನ್ನು ನೋಡಿ. ಏಕೆಂದರೆ ಇವತ್ತು ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ಕೊಂಡು ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನೀವು ಕೂಡ ಮಹಿಳೆಗಾಗಿ ಬಹಳಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀರಾ. ಭಾಳ ಖುಷಿ ಆಗ್ತಾ ಇದೆಮ್ಮ ನಿಮ್ಮನ್ನು ಬೇಕು. ಸ್ಟಡೀಸ್ನಿಂದ ವಾಲಿಬಾಲ್, ಥ್ರೋಬಾಲ್, ಬ್ಯಾಡ್ಮಿಂಟನ್, ರಿಂಗ್ ಟೆನ್ನಿಸ್ ಇವೆಲ್ಲ ಕೂಡ ನಾನು ಮುಂದೆ ಬರ್ತಾಯಿದ್ದೆ. ಆಮೇಲೆ ನಮ್ಮ ಯಜಮಾನ್ರಿಗೂ ಬಗ್ಗೆ ಏನೂ ಹೇಳಿಲ್ಲ. ಹೇಳಬೇಕು ಅಂದರೆ ಯಾವ ಪುಸ್ತಕನೂ ಬರೆಯೋಕ್ಕೂ ಆಗಲ್ಲ. ಅಂಥ ದೊಡ್ಡವರು ಅವರು ಬಿ ವೆಂಕಟರಮಣಪ್ಪ BA, BEd, BPEd ಓದಿದ್ದಾರೆ. ಅವರು BA ಮಾಡಿಕೊಂಡು BPEdಗೂ ಹೋಗುವಾಗ ಅವರಿಗೂ ಆರ್ಥಿಕವಾಗಿ ತೊಂದರೆ ಬಂದಿದೆ. ಆವಾಗ ಒಂದೇ ಒಂದು ಸೀಟು ಬಂದಿದೆ. ಆ ಸೀಟಿಗೆ ಅವ್ರಿಗೆ ಬರಲೇಬೇಕು ಅಂತ ನಾನು ಆ ಸೀಟು ಕೊಟ್ಟಿದ್ದೀನಿ. ಅವರಿಗೆ ಆ ಒಂದು BPEd ಟ್ರೈನಿಂಗ್ ನಾನು ಧನ ಸಹಾಯ ಮಾಡಿ ಆ ಟ್ರೈನ್ ಮಾಡಿಕೊಂಡು ಬಂದ ಮೇಲೆ ಅವರು ಬೆಳಗ್ಗೆನೇ 5 ಗಂಟೆಗೆ ನಾನು ನಮ್ಮ ಯಜಮಾನರು ಎದ್ದೇಳಿ ಮಕ್ಕಳನ್ನೆಲ್ಲ ಕೂಡ ಕರ್ಕೊಂಡು ಬಂದು ಅವರಿಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಅವರು ನನಗೆ ಪೂರ್ತಿ ಸ್ವತಂತ್ರ ಎಲ್ಲದರಲ್ಲೂ ಕೊಟ್ಟಿದ್ದಾರೆ. ಆಮೇಲೆ ಆವಾಗ ಈ ಹಿತಸಂತಾನ ಅಂತ ಚಟುವಟಿಕೆಗಳ ಬಗ್ಗೆ 8 ಊರುಗಳು ಅಂದರೆ ಒಂದು ಹೋಮ್ಲಿ ಸೆಂಟರ್ಗೆ ನಾನು ಬುಡಕತೆ, ಹರಕತೆ ಅಂತ ನಾನೇ ಸ್ವಯವಾಗಿ ಬರೆದಿದ್ದು ಅದನ್ನು ಮಕ್ಕಳಿಗೆಲ್ಲ ಕೊಡ್ತಾ ಇದ್ದೀವಿ. ಮಕ್ಕಳಿಗೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಅವರಿಗೆ ಕಲಿಸ್ತಾ ಇದ್ದೀವಿ. ನಾನು 8 ಊರಿಗೆ ಕರ್ಕೊಂಡೋಗಿ ಹಿತಸಂತಾನ ಬಗ್ಗೆ, ಅಕ್ಷರಾರ್ಥದ ಬಗ್ಗೆ ಅವರಿಗೆಲ್ಲ ತಿಳುವಳಿಕೆ ಕೊಟ್ಟು ವಿದ್ಯಾವಂತರನ್ನು ಮಾಡಬೇಕು ಅಂತ ಅವರ ತಂದೆಯವರಿಗೂ ತಂದೆಯವರಿಗೂ ಪ್ರೋತ್ಸಾಹ ಕೊಟ್ಟು ಎಷ್ಟೋ ಜನಕ್ಕೆ ನಮ್ಮ ಯಜಮಾನರು ಫೀಸು, ಯೂನಿಫಾರ್ಮ್ ಇಂಥವೆಲ್ಲ ಅವರು ಸಹಾಯ ಮಾಡ್ತಾಯಿದ್ದರು. ಅವರಿಗೊಚ್ಚೆ ಬರೋ ಸಮಲದಲ್ಲಿ ಎಲ್ಲರಿಗೂ ಸಹಾಯ ಮಾಡುವಂಥ ಉನ್ನತ ವ್ಯಕ್ತಿ. ಅವರ ಗುరించి ಹೇಳಬೇಕಾದರೆ ಒಂದು ಭಗವಂತನು ಪಾದ ಹತ್ರ ಇರೋ ಹೂವು ಹಾಗೆ ಇದ್ದರು ಅಂತ ಅವರು ಜನ್ಮಕ್ಕೆ ನನಗೆ ಬರಬೇಕು ಅಂತ ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ನಿಮ್ಮ ಒಂದು ಪ್ರೀತಿಯೇ ಅವ್ರ ಬಗ್ಗೆ ಇರುವಂಥ ಒಂದು ಕಾಳಜಿ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಇವತ್ತು ವಿಭಕ್ತ ಕುಟುಂಬಗಳಾಗಿ ಗಂಡ ಹೆಂಡತಿ 3 ತಿಂಗಳಿಗೆ ಹೊರಗಡೆ ಹೋಗುವಂಥ ಸಂದರ್ಭಗಳು ಬಹಳಷ್ಟು ಇರುವಾಗ ನೀವು ಈ ರೀತಿ ಹೇಳ್ತಾ ಇದ್ದಿಲ್ಲ, ಇನ್ನೊಬ್ಬರಿಗೆ ರೋಲ್ ಮಾಡಲ್ಲ. ಅದು ನಿಜವಾಗ್ಲೂ ಇನ್ನೊಬ್ಬರಿಗೆ ಅದು ಬೇಕಾಗಿರುವಂಥ ಇವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ಈ ಒಂದು ಗುಣಗಳು ದಯವಿಟ್ಟು ಎಲ್ಲ ಹೆಣ್ಣುಮಕ್ಕಳಿಗೂ ಬೇಕಾಗಿದೆ. ಗಂಡ ಹೆಂಡತಿಗೆ ಏನು ಅವಶ್ಯಕತೆ ಅನ್ನೋದನ್ನ ಬಹಳ ಸವಿಸ್ತಾರವಾಗಿ ಹೇಳಿದ್ದೀರಾ. ನಿಮ್ಮ ಒಂದು ಪ್ರೀತಿ ನಿಜವಾಗ್ಲೂ ನಮಗೂ ಕೂಡ ಒಂದು ಸ್ಫೂರ್ತಿಯಾಗಿದೆ. ನಿಮ್ಮ ಏನು ಅಂದರೆ ಇವಾಗ ನಾನು ಇಂಟರ್ನ್ಯಾಷನಲ್ಗೆ ಸೆಲೆಕ್ಟ್ ಆಗಬೇಕು ಅಂದರೆ ಪದ್ಮಶಾಸ್ತ್ರಿ ಗಾರು ಏನು ಪ್ರಭಾಶಾಸ್ತ್ರಿ ಅವರು, ಇನ್ನೊಬ್ಬರು ವಾಣಿ ಸುಬ್ಬಯ್ಯ ಅವರಿಗೆ ಯಶೋಧ ಅವರಿಗೆ ನನ್ನ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಯಾಕಂದರೆ ಯಶೋಧ ಮೊದಲಿನಿಂದಲೂ
ನನಗೆ ಆ ಹುಡುಗಿ ನನಗೆ ಎಷ್ಟೋ ಪ್ರೋತ್ಸಾಹ ಕೊಟ್ಟಿದ್ದರು. ಏನು ಅಂದರೆ ಮೊದಲಿನಿಂದ ನನಗೂ ಕನ್ನಡ ಭಾಷಣ ಮಾಡೋದು ಚೆನ್ನಾಗಿ ಬರೆಯಲ್ಲ ಅಮ್ಮ. ಅದಕ್ಕೋಸ್ಕರ ತಪ್ಪುಗಳಿದ್ದರೆ ಎಲ್ಲರೂ ನನ್ನನ್ನು ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಮ್ಮ, ಇಲ್ಲಿ ಭಾಷೆ ಮುಖ್ಯ ಅಲ್ಲ. ಭಾಷೆ ನಮ್ಮ ಒಂದು ಅನುಕೂಲಕ್ಕೆ ನಾವು ಮಾಡ್ಕೊಂಡಿರೋದಷ್ಟೇ. ನಿಮ್ಮ ಭಾವನೆಗಳು, ನೀವು ಮಾಡಿರೋಂಥ ಸೇವೆಗಳು ನಮಗೆ ಮುಖ್ಯವಾಗಿರೋದು ಅಲ್ವಾ? ಇನ್ನೊಬ್ಬರಿಗೆ ಅದು ಬೇಕಾಗಿರೋದು, ಭಾಷೆ ಅಲ್ಲ. ನಮ್ಮ ಜೊತೆಗೆ ಬಹಳ ತನ್ನ ಅನುಭವಗಳನ್ನು ಒಂದು ರೀತಿ ಬುತ್ತಿಯ ರೀತಿಯ ಗಂಟನ್ನು ಬಿಚ್ಚಿ ಪ್ರತಿಯೊಂದನ್ನು ನಮ್ಮ ಜೊತೆಗೆ ಹೇಳ್ಕೊಂಡಿದ್ದಾರೆ, ಹಂಚ್ಕೊಂಡಿದ್ದಾರೆ. ಶ್ರೀಮತಿ ಅನಸೂಯಮ್ಮರವರಿಗೆ ಅವರಿಗೆ ನಾನು ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತೇನೆ. ಮೇಡಮ್, ತಮಗೂ ನಮಸ್ಕಾರ. ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಪ್ರಶ್ನೆ ಕೇಳಿ ಅವರಿಗೆ ನನ್ನ ಅನಂತ ಕೋಟಿ ಆಶೀರ್ವಾದಗಳು ಹೇಳ್ತಾ ಇದ್ದೀನಿ. ಏನು ಅಂದರೆ ಪ್ರತಿದಿನ ನಾನು ಕೃಷ್ಣನ ಭಗವದ್ಗೀತೆ ಓದ್ತಿದ್ದೀನಿ, ಭಾಗವತ ಓದ್ತಿದ್ದೀನಿ, ಎಲ್ಲ ದೇವರ ಪುಸ್ತಕ ಓದ್ತಿದ್ದೀನಿ. ಅದರಲ್ಲಿ ಒಂದು ದೇವರ ಹಾಡನ್ನು ಹಾಡ್ತಾ ಇದ್ದೀನಿ. ಏನು ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವಿರಾಟ್ ಪತಿ ಯಶೋದಾನಂದನ ನಂದನಂದನ ಕೇಲಕಿ ಯಶೋದಾನಂದನ ದೇವಕಿ ವಸುದೇವ ಸುತ ಗೋಪಾಲ ಕೃಷ್ಣ ಗೋಪಿಕಾಲೋಲ ಯಮುನಾ ತೀರ ವಿಹಾರಿ ಗೋವಿಂದ ಹರೇ ಗೋವಿಂದ ಹರೇ ರಾಮ 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 ಗೋವಿಂದ.